ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಡಿಜಿಪಿ ನೀಲಮಣಿ ಏನು ಪ್ರೆಸ್ ಮೀಟ್ ನಡೆಸಿದ್ರು. ನೀಲಮಣಿ ರಾಜು ಅವರು ಅವರದ್ದೇ ಓಟು ಇಲ್ಲ, ಆತ ದೆಹಲಿಯಲ್ಲೂ ಇಲ್ಲ, ಇತ್ತ ಮಲ್ಲೇಶ್ವರಂನಲ್ಲೂ ಇಲ್ಲ. ಇದು ಡಿಜಿಪಿ ನೀಲಮಣಿ ರಾಜು ಈಗಷ್ಟೇ ಕೆಲ ಹೊತ್ತಿನ ಹಿಂದೆ ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು. ನಾಳೆಯ ಭದ್ರತೆಯ ಬಗ್ಗೆ, ಅವರ ಮತದಾನದ ವಿಚಾರದ ಬಗ್ಗೆ, ಅವರ ಒಂದು ಮತದಾರ ಚೀಟಿಯ ಬಗ್ಗೆ ವಿಚಾರಣೆ ಮಾಡಿದಾಗ ಅವರ ಒಂದು ಎಲೆಕ್ಷನ್ ವೋಟರ್ ಐಡಿ ಏನಿದೆ ಅದೇ ರದ್ದಾಗಿದೆಯಂತೆ. ಅತ್ತ ದೆಹಲಿಯಲ್ಲೂ ಇಲ್ಲ, ಇತ್ತ ಮಲ್ಲೇಶ್ವರಂನಲ್ಲೂ ಇಲ್ಲ. ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಚೆಕ್ ಮಾಡಿದಾಗ ರದ್ದಾಗಿರುವಂತಹ ಮಾಹಿತಿ ಸಿಕ್ಕಿದೆ. ಇದರ ಬಗ್ಗೆ ಕೇಳಿದಾಗ ಏನ್ ಮಾಡೋದು ಅಂತ ನಗುಮುಖದಲ್ಲಿ ಡಿಜಿಪಿ ಅವರು ಕೈ ಚೆಲ್ಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ನೀಲಮಣಿ ರಾಜು ಅವರ ಒಂದು ಎಲೆಕ್ಷನ್ ಐಡಿ ವಿಚಾರ, ಅಂದ್ರೆ ಅವರಿಗೆ ಮತದಾನ ಮಾಡುವಂತ ಹಕ್ಕು ಇಲ್ವಾ ಅಂತ ಈ ಸಲ ಏನಾಗಿದೆ? ಬಹುತೇಕ ಅವರು ಆಫ್ ದ ರೆಕಾರ್ಡ್ ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯ ಏನಂದ್ರೆ ಎರಡೂ ಕಡೆ ಇತ್ತು, ಎರಡೂ ಕಡೆ ಕೂಡ ಈ ಸರಿ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಮೊದಲು ಅವರು ದೆಹಲಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಕೂಡ ದೆಹಲಿಯಲ್ಲಿ ಇತ್ತು, ಆದ್ರೆ ಈ ಕಡೆ ಶಿಫ್ಟ್ ಆದ್ಮೇಲೆ ಅಲ್ಲಿ ಕ್ಯಾನ್ಸಲ್ ಆಯ್ತು. ಇತ್ತು, ಅಲ್ಲೂ ಕೂಡ ಈಗ ನಿನ್ನೆ ಚೆಕ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಮಾಡೋದು, ಈ ಸಾರಿ ಮತದಾನ ಮಾಡಕ್ ಆಗಲ್ಲ ಅಂತ ಒಂದು ರೀತಿ ನಗುಮುಖದಲ್ಲೇ ಕೈ ಚೆಲ್ಲಿದ್ರು ಅವಿ. ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್. ಎಸೆದು ಡಿಜಿಪಿ ನೀಲಮಣಿ ರಾಜು, ನಾನು ಈಗಾಗಲೇ ಹೇಳ್ತಿದ್ದೆ, ಕಳೆದ ಒಂದು ತಾಸಿನ ಹಿಂದೆ ಒಂದು ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು. 2 ತಾಸಿನ ಹಿಂದೆ ಸಾಕಷ್ಟು ಭದ್ರತೆಯ ಬಗ್ಗೆ ಹೇಳಿದ್ರು. ನಂತರ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ನೀವೆಲ್ಲಿ ವೋಟ್ ಮಾಡ್ತೀರಿ ಮೇಡಮ್ ಅಂತ ಕೇಳಿದಾಗ ನಮ್ಮ ಪ್ರತಿನಿಧಿಗಳು ಅವ್ರು ಹೇಳ್ತಾರೆ, ನನ್ನ ವೋಟರ್ ಐಡಿ ಎರಡೂ ಕಡೆ ಕೂಡ ರದ್ದಾಗಿದೆ, ಏನ್ ಮಾಡೋದು ದುರದೃಷ್ಟ ಅಂತ ನೀಲಮಣಿ ರಾಜು ಅವರು ಕ್ಯಾಶುವಲ್ ಆಗಿ ಹೇಳಿದ್ದಾರೆ.